ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಫ್ರೈಡೆ ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಎದ್ದು ಬೇಗ ಎದ್ದು ಇವತ್ತು ಪೂಜೆ ಮುಗಿಸೋಣ ಅಂತ ಹೇಳಿ ಪೋಷಿ ಸ್ಕೂಲ್ ಹತ್ರ ಹೋಗ್ಬೇಕಾಯ್ತು. ಸೊ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ದೆ. ಬೆಳಿಗ್ಗೆನೆ ಪೂಜೆ ಮುಗಿಸಿದ್ರೇನೆ ಚೆನ್ನಾಗಿರೋದು. ಆಮೇಲೆ ಟೈಮ್ ಆಗ್ತಾ ಹೋದ್ರೆ ಕೆಲಸ ಮಾಡೋದಿಕ್ಕೆ ಮೂಡಿಲ್ಲ. ಸೊ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ರೂಟ್ಸ್ ಎಲ್ಲ ಖಾಲಿ ಆಗಿರೋದ್ರಿಂದ ಬನಾನಾ ಇತ್ತು, ಬನಾನಾ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಹೇಳಿ ನೈಟೇ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದೆ. ಸೊ ಯಾವ್ದಾರು ಹಣ್ಣಾಗಿರ್ಲಿ, ಇವಾಗಂತೂ ಮ್ಯಾಂಗೋ ಇದೆ, ಮ್ಯಾಂಗೋ ಸೀಸನ್ ಇದೆ. ಮ್ಯಾಂಗೋದಲ್ಲಿ ಸ್ಮೂತಿ ಮಾಡ್ಕೊಂಡು ಕುಡೀರಿ, ತುಂಬಾನೇ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿದ್ರಂತೂ ಸ್ಕಿನ್ ಕೂಡ ಗ್ಲೋ ಬರುತ್ತೆ. ಹಾಗೆ ನೀವೇನಾದ್ರು ವೆಯ್ಟ್ ಲಾಸ್ ಮಾಡ್ಬೇಕು ಅಂತಿದ್ರೆ ಇದನ್ನ ಕುಡಿದ್ರೆ ಸಾಕು. ಬ್ರೇಕ್ಫಾಸ್ಟ್ ಮಾಡೋ ಅವಶ್ಯಕತೆನೇ ಇರಲ್ಲ. ಬ್ರೇಕ್ಫಾಸ್ಟ್ ಯಾರು ಸ್ಕಿಪ್ ಮಾಡ್ಬೇಕು ಅಂತಿದ್ರೆ ಈ ತರ ಮಾಡ್ಕೊಂಡು ಕುಡೀರಿ, ಹೊಟ್ಟೆ ತುಂಬ ಹೋಗುತ್ತೆ. ಸೊ ಬೆಳಿಗ್ಗೆನೆ ಎದ್ದು ನಾನು ಪೂಜೆ ಎಲ್ಲ ಆದ್ಮೇಲೆ ಇದನ್ನ ಸ್ಮೂತಿ ಮಾಡ್ಕೊಂಡು ಕುಡ್ದೆ. ಇಲ್ಲಿ ನಾನು ಸಕ್ಕರೆ ಹಾಕೊಳ್ತಾ ಬೆಲ್ಲ ಹಾಕೊಳ್ತಾ ಇದ್ದೀನಿ. ಸೊ ಸಕ್ಕರೆ ಸ್ಕಿಪ್ ಮಾಡಿದಷ್ಟು ವೆಯ್ಟ್ ಲಾಸ್ ಬೇಗ ಆಗ್ತೀರಾ. ಸೊ ಯಾರು ಸಕ್ಕರೆ ತಿಂತಾ ಇದ್ರೆ ವೆಯ್ಟ್ ಲಾಸ್ ಮಾಡ್ಬೇಕು ಅಂತಿದ್ರೆ ಸೊ ಎಲ್ಲದಕ್ಕೂ ಸಕ್ಕರೆನ ಸ್ಕಿಪ್ ಮಾಡ್ಕೊಳ್ಳಿ. ಅಲ್ಲಿಗೆ ಬೆಲ್ಲ ಹಾಕೊಳ್ಳಿ. ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಇನ್ನ ಕೂಡ ಬೇಗ ವೆಯ್ಟ್ ಲಾಸ್ ಆಗೋಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಮಾಡ್ಕೊಂಡು ನಾನು ನನ್ನ ಹಸ್ಬೆಂಡ್ 2 ಗ್ಲಾಸು, ಅವ್ರಿಗೆ ಎವ್ರಿ ಡೇ ಬೇಕೇ ಬೇಕು, ನನಗೂ ಬೇಕು. ಸೊ ಇವಾಗ ಒಂದ್ ಸ್ವಲ್ಪ ಟೀ ಕಾಫಿ ಕಮ್ಮಿ ಮಾಡಿದೀವಿ. ಅಂದ್ರೆ ಒನ್ ಟೈಮ್ ಕುಡಿತಿದ್ವಿ, ಇವಾಗ ಅದು ಕೂಡ ಇಲ್ಲ. ಟಿಫನ್ ಆದ್ಮೇಲೆ ತಗೊಳ್ತಿದ್ವಿ, ಅದು ಕೂಡ ಇಲ್ಲ. ಇದನ್ನ ಸ್ಟಾರ್ಟ್ ಮಾಡದ್ಮೇಲೆ ಅದನ್ನ ಕಮ್ಮಿ ಮಾಡಿದೀವಿ. ಟೀ ಕಾಫಿ ಅಂತೂ ಕಮ್ಮಿ ಆಗೇ ಹೋಗಿದೆ. ಸೊ ಈ ನಡುವೆಂತೂ ತುಂಬಾ ಗ್ಯಾಸ್ಟ್ರಿಕ್ ಆಗ್ತಿರೋದ್ರಿಂದ ಟೀ ಕಾಫಿ ಕಮ್ಮಿ ಆಗಿದೆ. ಏನ ಸ್ಪೂನಲ್ಲಿ ಕುಡಿಬೇಕಪ್ಪ, ಕುಡಿಯಕ್ಕೂ ಬರಲ್ಲ. ಕುಡೀರಿ, ಕುಡಿಬೇಕಷ್ಟೇ ಇವಾಗ. ಕುಡಿತಾ ಇದೀನಿ, ಗೊತ್ತಾನೆ ಅಲ್ಲ. ಚೆನ್ನಾಗಿದೆ, ಇಲ್ಲನೇ ಇಲ್ಲ. ಹೇಗಿದೆ ಅಂತ ಹೇಳ್ಬೇಕು. ಡವ್ ಮಾಡಿದ್ರೆ ಜನ ಹೇಳು ಕರೆಕ್ಟಾಗೆ. ಸಕ್ಕರೆ ಹಾಕ್ಬೇಕಿತ್ತು, ಸಕ್ಕರೆ ಹಾಕಿದ್ರೆ ಸಗದ ಇರ್ತಿತ್ತು. ಏನೂ ಹಾಕಿಲ್ಲ. ಅದೆಲ್ಲ ಆದ್ಮೇಲೆ ಸ್ವಲ್ಪ ನಂದು ಅಂದ್ರೆ ರೆಗ್ಯುಲರ್ ನಾನು ಸೋಪ್ ಬಳಸಲ್ಲ, ಇದನ್ನ ಪೌಡರ್ ಮಾಡಿ ಇಟ್ಕೊಳ್ತೀನಿ. ಪೌಡರ್ ಖಾಲಿ ಆಗಿತ್ತು, ಫೇಸ್ಗಾಗ್ಲಿ ಬಾಡಿಗಾಗ್ಲಿ ಏನಕ್ಕಾದ್ರೂ ಇದನ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಬೇಕಾದ್ರೆ ಎಲ್ಲ ಒಂದೊಂದು ಕಪ್ಪು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಬಟಾಣಿ, ಇಲ್ಲಿ ಬಟಾಣಿ ಹಸ್ರುದು ಬರುತ್ತೆ, ಕೆಲವೊಂದ್ ಟೈಮ್ ಬಿಳಿ ಬಟಾಣಿನೂ ಬರುತ್ತೆ, 2 ಹಾಕೊಂಡ್ರು ಓಕೆ. ಮತ್ತೆ ಹೆಸರು ಬೇಳೆ, ನಾನು ಇವಾಗ ಹೆಸರು ಬೇಳೆನ ಆಡ್ ಮಾಡ್ಕೊಳ್ತಿದ್ದೀನಿ. ಇಷ್ಟು ದಿನ ನಾನು ಹೆಸರು ಬೇಳೆ ಆಡ್ ಮಾಡ್ಕೊಳ್ತಿರ್ಲಿಲ್ಲ, ಬರೀ ಕಡ್ಲೆ ಮತ್ತೆ ಬಟಾಣಿ 2ನೇ ಹಾಕೊಳ್ತಾ ಇದ್ದೆ. ಸೊ ಇವಾಗ ಹೆಸರು ಬೇಳೆ ಹಾಕೊಂಡ್ರು ಕೂಡ ಇನ್ನ ಏನಾದ್ರು ಟ್ಯಾನ್ ಆಗಿದ್ರೆ, ತುಂಬಾನೇ ಟ್ಯಾನ್ ಆಗಿದ್ರೆ ಬೇಗ ರಿಮೂವ್ ಆಗುತ್ತೆ ಈ ಪೌಡರ್ ಅಲ್ಲಿ. ಅದಕ್ಕೋಸ್ಕರ ಇವಾಗ ಹೆಸರು ಬೇಳೆನೂ ಕೂಡ ಆಡ್ ಮಾಡ್ಕೊಂಡಿದೀನಿ. ಈ ಮೂರನ್ನು ಈ ತರ ಮಿಕ್ಸ್ ಮಾಡ್ಕೊಂಡು ಒಂದು ಡಬ್ಬಕ್ಕೆ ಹಾಕೊಂಡು ಇಟ್ಕೊಂಡ್ಬಿಟ್ರೆ ಇದಂತೂ 1 ವೀಕ್ ಆಗುತ್ತೆ. ಅವಾಗ ಆಗಲ್ಲ ಮಾಡ್ಕೊಳ್ಳೋದಿಕ್ಕೆ. ಮಾಡ್ಕೊಬೇಕಾದ್ರೆ ಹುಷಾರಾಗಿ ಮಾಡ್ಕೊಳ್ಳಿ, ಯಾಕಂದ್ರೆ ಮಿಕ್ಸಿ ಜಾರು ಕೆಲವೊಂದ್ ಟೈಮು ಕೈ ಕೊಡೋ ಚಾನ್ಸಸ್ ಇರುತ್ತೆ. ಬಟಾಣಿ ಗಟ್ಟಿ ಇರೋದ್ರಿಂದ ಆದಷ್ಟು ಒಂದ್ ಅರ್ಧ ಕೆಜಿ ಮಾಡಿಸ್ಕೊಂಡು ಮಿಲ್ಲಲ್ಲಿ ಮಾಡಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಅವಾಗ ಮಾಡ್ಕೊಳ್ತಾ ಇದ್ರೆ ಮಿಕ್ಸಿ ಜಾರು ಬ್ಲೇಡ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೋಡಿ ಹುಷಾರಾಗಿ ಮಾಡ್ಕೊಳ್ಳಿ. ಮಾಡ್ಕೊಳ್ಳೋರು ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂಡು ನಾನು ಈ ತರ ಒಂದು ಬಾಕ್ಸ್ ಹಾಕೊಂಡು ಇಟ್ಕೊಂಡ್ಬಿಡ್ತೀನಿ. ಇದು 1 ವೀಕ್ ಅಂತೂ ಆಗುತ್ತೆ. 1 ವೀಕ್ ಆದ್ಮೇಲೆ ಮತ್ತೆ ಮಾಡ್ಕೊಬೇಕು. ಸೊ ಯಾವಾಗ ಫ್ರೀ ಇರ್ತೀನಿ ಅವಾಗ ನೋಡಿ ಮಾಡ್ಕೊಳ್ತೀನಿ. ಓಪನ್ ಸರ್ಪ್ರೈಸ್. ಏನಿದು ನೋಡ ಹಾಗೆ ಏನು ಅಂತ. ಓಪನ್. ಯಮ್ಮ ವೇಟ್. ತೆಗೆಯ್ತಾ ಆಗುತ್ತೆ. ಇದೇನಿದು ಓಪನ್ ಮಾಡಿದ್ದು? ವೇಟ್ ಇದು ಮಾಡಿ ವಾಷಿಂಗ್ ಮಾಡ ಇಲ್ಲಿ. ವಾವ್, ಸ್ಪೂನ್ ಇಲ್ಲಿದೆ. ವಾವ್, 3 ಸ್ಪೂನ್. ಎಷ್ಟು ಸ್ಪೂನ್ ಐತೆ? ಇಷ್ಟ ಆಯ್ತಾ? ಇದೇನಿದು? ಇದು ಇದೇನಿದು? ಏನಾಯ್ತು? ಏನಾಯ್ತು? ಏನಾಯ್ತು ನಿನಗೆ? ಜೆಲ್ಲಸ್ ಆಯ್ತಂತೆ.
ಏನೋ ಕೊಟ್ಟಿದ್ದಾರೆ ಇಲ್ಲಿ Six ಮೇಲೆ ಅಮೆಝಾನ್ ಲಾಯಲ್ ಕೊಟ್ಬಿಟ್ಟಾರೆ. ಕ್ಯಾಶ್ ಬ್ಯಾಕ್ ಆಫರ್, ಬಿಗ್ ಕ್ಯಾಶ್ ಬ್ಯಾಕ್ ಆಫರ್, ಸ್ಕ್ರೀನ್ಶಾಟ್ ಆನ್ ವಾಟ್ಸಪ್. ಏನೋ ಇದೆ ಕಣೋ, ಕೂಪನ್ ಬಂದಿದೆ. ಇಷ್ಟ ಆಯ್ತಾ ಕಂದ? ಹ್ಞೂ ಇದು ಇದು ಫಿಕ್ಸ್ ಮಾಡ್ಕೊಳ್ಳೋದೇನಲ್ಲ ಬಿಟ್ಟು ಹೋದ್ರೆ. ಚೆನ್ನಾಗಿದೆಯಲ್ಲ ಖುಷಿ, ಇಷ್ಟ ಆಯ್ತಾ? ಇದು ಇಲ್ಲಿ ರೈಸು, ಇಲ್ಲಿ ಕುಕುಂಬರು, ಇದೈತಿದ ಇದು ಕುಕುಂಬರ್ ಎಷ್ಟೆಷ್ಟು ಉದ್ದ ಇದೆ, ಸ್ಪೂನ್ಸ್ ಎಲ್ಲ ಚೆನ್ನಾಗಿದೆ. ಬಾಕ್ಸ್ ಉದ್ದ ಅಲ್ವಾ? ಇದು ಲಂಚ್ ಬ್ಯಾಗ್. ಲಂಚ್ ಬ್ಯಾಗ ದೊಡ್ಡ ಲಂಚ್ ಬ್ಯಾಗ್ ಅಲ್ವಾ? ಚೆನ್ನಾಗಿದೆ ಅಲ್ಲ ಇದನ್ನು. ದೊಡ್ಡ ಲಂಚ್ ಬ್ಯಾಗ್. ಈ ಬಾಕ್ಸ್ ಇಡೋದಕ್ಕೆ. ಈ ಬಾಕ್ಸಾ? ಒಂದು ನಿಮಿಷ. ಊರಲ್ಲಿ ಚೆನ್ನಾಗಿದೆ ಲಂಚ್. ಊರಲ್ಲಿ ಎಲ್ಲಿ ಇದಾಗುತ್ತೆ ಇಲ್ಲ, ಒಂದು ನಿಮಿಷ ಇರು. ಹೌದು. ಆಗುತ್ತಲ್ವಾ? ಅಲ್ಲೋಗಲ್ಲಿ ಮುಂದೆ ಹೋಗು. ಇಷ್ಟ ಆಯ್ತಾ? ಇಷ್ಟ ಆಯ್ತು? ಥ್ಯಾಂಕ್ಸ್ ಹೇಳಲಿಲ್ಲ ನೀನು. ಥ್ಯಾಂಕ್ಸ್. ಯಾರು ಮಾಡಿರೋದು? ನಾನು, ಅಮ್ಮ ಮಾಡಿದ್ದು. ಹೌದಾ? ಹೌದು. ಏನಕ್ಕೆ? ಏನೇ ಬೇಡವಾಗಾದ್ರೆ ಸ್ಕೂಲಿಗೆ? ಮತ್ತೆ ಬೇಗಮ್ಮ. ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲರೂ ಕರಿತೀನಿ. ಹಾ? ಎಲ್ಲರೂ ಕರಿತೀನಿ. ಏನ್ಕೆ? ಆಟಕ್ಕೆ. ಆಟ ಆಡಕ್ಕ ನನಗೆ ಬಾಕ್ಸ್ ತೋರ್ಸಕ್ಕೆ ಅನ್ಕೊಂಡ್ಬಿಟ್ಟೆ. ಬಾರಮ್ಮ ಒಳಗೆ, ಇವಾಗ ಸ್ಕೂಲ್ ಹತ್ರ ಹೋಗ್ಬೇಕು. ಬಾ, ಟೈಮ್ ಆಯ್ತು. ಟೈಮ್ ಆಯ್ತು, ಬಾ. ಬಂದಿ. ಚೆನ್ನಾಗಿದೆಲ್ಲ, ಪುನಃ ದೊಡ್ಡದಾಗುತ್ತೆ. ಸ್ಕೂಲ್ಗೆಲ್ಲ ಹೋಗಿ ಬಂದಿದ್ದಾಯ್ತು. ಇವತ್ತೊಂದು ಅಕ್ಷರಾಭ್ಯಾಸ ಇತ್ತು ಸ್ಕೂಲಲ್ಲಿ. ಸೊ ಹೋಗಿ ಬೇಗ ಬಂದಿದ್ದಾಯ್ತು. ಸ್ಕೂಲಿಂದ ಬಂದ್ಮೇಲೆ ಸ್ವಲ್ಪ ಕುಚ್ಚ ಹಾಕೊಳ್ಳೋದಿತ್ತು. ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ಕುಚ್ಚ ಹಾಕೊಬೇಕು ಅಂತ, ಟೈಮೇ ಆಗಿರ್ಲಿಲ್ಲ. ಇವತ್ತು ಸರಿ ಆಯ್ತು ಅಂತೇಳಿ ಊಟ ಮಾಡಿ ಕುಚ್ಚ ಹಾಕೊಂಡು ಕುತ್ಕೊಂಡೆ. 2 ಅವರ್ಸ್ ಆಯ್ತು ಕುಚ್ಚ ಹಾಕೊಂಡು ಹಿಡಿಯೋದಿಕ್ಕೆ. ಎಷ್ಟು ಬ್ಯಾಕ್ ಪೈನ್ ಬಂತು ಅಂದ್ರೆ ಅಪ್ಪ, ಕುಚ್ಚ ಹಾಕೋರು ಹೇಗ್ ಹಾಕ್ತಾರೋ ನಿಜಕ್ಕೂ ಗೊತ್ತಿಲ್ಲ, ಅಷ್ಟು ಬ್ಯಾಕ್ ಪೈನ್ ಬಂತು. ಬಟ್ ಅವರು ಟೆಕ್ನಿಕೋ ಟ್ರಿಕ್ಸೋ ಇಲ್ಲ ನನಗ್ ಗೊತ್ತಿಲ್ಲ, ಬಟ್ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತಿದ್ದು. ಸಿಂಪಲ್ ಆಗಿ ಹಾಕೊಳ್ತೀನಿ, ಬಟ್ ಈ ಕ್ರಾಸ್ ಅದೆಲ್ಲ ಬರಲ್ಲ. ಬೇಬಿ ಕುಚ್ಚ ಹಾಕೊಳ್ಳೋಣ ಅಂತ ಅದನ್ನ ಹಾಕೊಳ್ತಿದ್ದೆ. ಸ್ವಲ್ಪ ಬೀಡ್ಸ್ ಸೇರಿಸಿ ಹಾಕೋಣ ಅಂದ್ಬಿಟ್ಟು ಹಾಕೊಳ್ತಾ ಇದ್ದೆ. ನನ್ ಮಗ ರೇಗಿಸ್ತಾ ಇದ್ದೆ, ಏನಮ್ಮ ಏನೇನೋ ಆಲ್ಟರ್ನೇಷನ್ ಮಾಡ್ತಾ ಇದ್ದೀರಾ, ಅದು ನಿಮ್ ಸ್ಯಾರಿ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀರಲ್ಲಮ್ಮ ಅಂತ. ಬಟ್ ಇದು ಮೈಸೂರ್ ಸಿಲ್ಕ್ ಸ್ಯಾರಿ, ಪರವಾಗಿಲ್ಲ, ನಂದೇ ಅಲ್ವಾ, ನೋಡೋಣ ಹೇಗ್ ಬರುತ್ತೆ ಅಂತ ಹೇಳಿ ಹಾಕ್ತೆ. ಬಟ್ ಫೈನಲಿ ಪರವಾಗಿಲ್ಲ, ಚೆನ್ನಾಗ್ ಬಂತು. ಹಾಕೋವರಿಗಂತಪ್ಪ ಎಷ್ಟೊತ್ತು ಮುಗಿಯುತ್ತಪ್ಪ ಅಂತ ಅನಿಸ್ತಾ ಇತ್ತು. ಬಟ್ ಫೈನಲಿ ತುಂಬಾನೇ ಚೆನ್ನಾಗ್ ಬಂತು, ಖುಷಿ ಆಯ್ತು. ಹಾಗೆ ಬ್ಯಾಕ್ ಪೇನ್ ಕೂಡ ಹೆವಿ ಬ್ಯಾಕ್ ಪೇನ್ ಬಂತು. ಫಸ್ಟ್ ನನ್ಗೆ ಬ್ಯಾಕ್ ಪೇನು ಅದ್ರಲ್ಲಿ ಇದ್ದಿದ್ದು ಇದಂತೂ ಹೆವಿ ಬ್ಯಾಕ್ ಪೇನ್ ಬಂತು. ಒಂದ್ಸಲ ಅಂತೂ ಕುಚ್ಚ ಹಾಕೋರಂತೂ ನೆನ್ಪಾದ್ವಿ. ಅವ್ರ ಮೇಲೆ ರೇಗಾಡ್ತಾ ಇರ್ತೀವಿ ನಾವು, ಹಂಗ್ ಹಾಕಿದೀರಾ ಹಿಂಗ್ ಹಾಕಿದೀರಾ ಅಂತ. ಹಾಕಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. ಸಂಜೆ ಆಗಿದೆ ಗೊತ್ತಾಗ್ಲಿಲ್ಲ. ಊಟಕ್ಕೆ ಟೈಮ್ ಆಯ್ತು. ಏನ್ ಮಾಡೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ಮೊಟ್ಟೆ ಸಾಂಬಾರ್ ಮಾಡೋಣ ಅಂತೇಳಿ ನಮ್ ಸೈಡು ಅಂದ್ರೆ ನಮ್ಮ ಹಳ್ಳಿ ಸೈಡ್ ಅಲ್ಲಿ ಈ ತರ ಮೊಟ್ಟೆ ಸಾಂಬಾರ್ ಮಾಡ್ತೀವಿ. ತುಂಬಾನೇ ಚೆನ್ನಾಗಿರುತ್ತೆ. ಸಿಟಿಲಿ ಆಲ್ಮೋಸ್ಟ್ ಈ ತರ ಮಾಡಲ್ಲ. ನಮ್ಮ ಹಳ್ಳಿ ಕಡೆನೆ ಈ ತರ ಮಾಡೋದು. ಸೊ ಈ ತರ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಒಂದ್ಸಲ ಟ್ರೈ ಮಾಡಿ. ಚಕ್ಕೆ ಲವಂಗ, ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕಾಯಿ, ಗಸಗಸೆ, ಕಡ್ಲೆ, ಮಟನ್ ಸಾಂಬಾರ್ ಪೌಡರು, ಅರಿಶಿನ ಪುಡಿ ಇಷ್ಟನ್ನ ಹಾಕೊಂಡು ರುಬ್ಕೊಬೇಕು. ಅಂದ್ರೆ ಕ್ವಾಂಟಿಟಿ ಎಲ್ಲ ನಾನಿಲ್ಲಿ ಒಂದೊಂದೇ ಹಾಕಿದ್ದೀನಿ. ಒಂದೇ ಬೆಳ್ಳುಳ್ಳಿ, ಒಂದೇ ಈರುಳ್ಳಿ, ಒಂದೇ ಟೊಮೊಟೊ ಈ ತರ ಹಾಕೊಂಡಿದೀನಿ. ನಿಮ್ ಮನೇಲಿ ಎಷ್ಟ್ ಜನಕ್ಕೆ ಬೇಕು ಅಷ್ಟ್ ಜನಕ್ಕೆ ನೋಡಿ ಹಾಕೊಬಹುದು. ನಾನಿಲ್ಲಿ ಮಾಡ್ತಾ ಇರೋದು 4 ಮೆಂಬರ್ಸ್ಗೆ, 4 ಜನಕ್ಕೆ. ಸೊ 4 ಜನಕ್ಕೆ ಇಷ್ಟನ್ನ ಹಾಕೊಂಡ್ರೆ ಸಾಕು. ಇಷ್ಟನ್ನೆಲ್ಲ ಹಾಕೊಂಡು ನುಣ್ಣಗೆ ರುಬ್ಕೊಬೇಕು. ರುಬ್ಕೊಬೇಕಾದ್ರೆ ಸ್ವಲ್ಪ ನೀರ್ನ ಹಾಕೊಂಡು ರುಬ್ಕೊಳ್ಳಿ. ಜಾಸ್ತಿ ನೀರ್ ಹಾಕೊಂಡ್ಬಿಟ್ರೆ ಟೊಮೊಟೊ ಈರುಳ್ಳಿ ಎಲ್ಲ ಇರೋದ್ರಿಂದ ಚೆನ್ನಾಗಿ ನುರಿಯಲ್ಲ. ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಬೇಕು. ಈ ತರ ಸಾಂಬಾರು ನಾನು ಬೆಂಗಳೂರಲ್ಲಿ ಬಂದಾಗ್ಲಿಂದನು ನಮ್ ಬೆಂಗಳೂರು ಸೈಡ್ ಅಲ್ಲಿ ಮಾಡಿಲ್ಲ. ಬಟ್ ಅವರೇ ಒಂಥರ
ಸಾಂಬಾರ್ ಮಾಡ್ತಾರೆ. ಮೊಟ್ಟೆ ಸಾಂಬಾರು ಅಂದ್ರೆ ನಮ್ಮ ಅತ್ತೆ ಮನೆ ಕಡೆ ಎಲ್ಲ. ಸೊ ನಾವು ನಮ್ ಸೈಡು ಈ ತರ ಮಾಡೋದು. ಈ ತರ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ಗಿಂತನೂ ಮೊಟ್ಟೆ ಸಾಂಬಾರ್ ಚೆನ್ನಾಗಿರುತ್ತೆ. ಖಾರ ಎಲ್ಲ ರುಬ್ಬಾಯ್ತು. ಫೈನಲಿ ಈ ತರ ನುಣ್ಣಗೆ ರುಬ್ಕೊಬೇಕು. ಇಲ್ಲಿ ಒಗ್ಗರಣೆಗೆ ನಾನು ಯಾವ್ದೇ ರೀತಿ ಏನೂ ಹಾಕ್ತಾ ಇಲ್ಲ. ಕೆಲವರು ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ತಾರೆ ಒಗ್ಗರಣೆಗೆ. ಸೊ ನಾನು ಅದನ್ನೇನು ಹಾಕ್ತಾ ಇಲ್ಲ. ಬರೀ ಎಣ್ಣೆ ಮತ್ತೆ ಮಸಾಲೆ ಎರಡೇ ಹಾಕ್ತಾ ಇರೋದು. ಟೊಮೊಟೊ ಈರುಳ್ಳಿ ಹಾಕ್ಬಿಟ್ರೆ ಅದೊಂಥರ ಕಾಯಿ ಬಜ್ಜಿ ತರ ಆಗುತ್ತೆ. ಸೊ ನಮ್ ಕಡೆ ಕಾಯಿ ಬಜ್ಜಿಲಿ ಟೊಮೊಟೊ ಈರುಳ್ಳಿ ಹಾಕೋದು ಮೊಟ್ಟೆ ಸಾಂಬಾರ್ಗೆಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಮೊಟ್ಟೆ ಸಾಂಬಾರ್ಗೆ ಟೊಮೊಟೊ ಈರುಳ್ಳಿ ಹಾಕ್ತಿಲ್ಲ, ರುಬ್ಬಕ್ ಮಾತ್ರ ಹಾಕಿದ್ದು. ಈ ತರ ಎಣ್ಣೆ ಕಾದ್ಮೇಲೆ ಖಾರನ ಹಾಕೊಂಡು ಮಸಾಲೆ ಹಾಕೊಂಡು ಸ್ವಲ್ಪ ಒಂದ್ ನಿಮಿಷ ಈ ತರ ಕೈ ಆಡಿಸ್ತಾನೆ ಇರ್ಬೇಕು, ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು. ಯಾಕೆ ಅಂದ್ರೆ ಬರೀ ಮಸಾಲೆ ಇರೋದ್ರಿಂದ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದ್ ನಿಮಿಷ ಈ ತರ ಮಸಾಲೆ ಕುದಿ ಬರೋವರೆಗೂ ಈ ತರ ಕೈ ಆಡಿಸ್ಕೊಳ್ತಾನೆ ಇರಿ. ಅದೊಂದ್ ಸ್ವಲ್ಪ ಸ್ಮೆಲ್ಲು ಚೆನ್ನಾಗ್ ಘಮ ಘಮ ಅಂತ ಸ್ಮೆಲ್ ಬಂದ್ಮೇಲೆ ನೀರ್ನ ಹಾಕೊಳ್ಳಿ. ನೀರ ಹಾಕೊಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ. ಯಾಕೆಂದ್ರೆ ಬರೀ ಇಲ್ಲಿ ಮಸಾಲೆಗೆ ನಾವು ನೀರ್ನ ಹಾಕ್ತಾ ಇರೋದು. ಯಾವ್ದೇ ರೀತಿ ಕಾಳಾಗ್ಲಿ ರುಬ್ಬೋದಾಗ್ಲಿ ಏನು ಮಾಡ್ತಾ ಇಲ್ಲ. ಬರೀ ಮಸಾಲೆ ಎಷ್ಟಿರುತ್ತೆ ಅಷ್ಟಕ್ ಮಾತ್ರ ನೀರ್ನ ಹಾಕೊಬೇಕು. ಸ್ವಲ್ಪ ಇದು ಗಟ್ಟಿನೇ ಇರಬೇಕು ಸಾಂಬಾರು. ತೆಳ್ಳಗಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿ ಇದ್ರೆ ಮೊಟ್ಟೆ ಹಾಕೋದ್ರಿಂದ ಚೆನ್ನಾಗಿ ಇರುತ್ತೆ. ತೆಳ್ಳಗಾಗ್ಬಿಟ್ರೆ ಮೊಟ್ಟೆ ಒಂದ್ ಕಡೆ ಸಾಂಬಾರ್ ಒಂದ್ ಕಡೆ ಆಗುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಒಂದ್ ಕುದಿ ಬಂದ್ಮೇಲೆ ಉಪ್ಪನ್ನ ಹಾಕೊಳ್ಳಿ. ಉಪ್ಪು ಸ್ವಲ್ಪನೇ ಹಾಕೊಳ್ಳಿ. ಮೊಟ್ಟೆಲೂ ಕೂಡ ಉಪ್ಪಿನಂಶ ಜಾಸ್ತಿ ಇರೋದ್ರಿಂದ ಹಾಕ್ಬೇಕಾದ್ರೆ ಫಸ್ಟ್ ಮೊಟ್ಟೆನ ಏನಾರು ಹಾಕ್ಬೇಕಾದ್ರೆ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕೊಬೇಕು ಮೊಟ್ಟೆ ಪದಾರ್ಥಗಳಿಗೆ. ಸೊ ಅದಕ್ಕೆ ಇಲ್ಲಿ ಉಪ್ಪನ್ನ ಹಾಕೊಂಡು ಆಮೇಲೆ ಟೇಸ್ಟ್ ನೋಡ್ಬಿಡ್ಬೇಕಾದ್ರೆ ಹಾಕೊಬಹುದು ಉಪ್ಪನ್ನ. ಸೊ ಫಸ್ಟೇ ಉಪ್ಪನ್ನ ಜಾಸ್ತಿ ಹಾಕೊಳ್ಳೋದಿಕ್ ಹೋಗ್ಬೇಡಿ. ಇವಾಗ ಕುದಿ ಬಂದು ಚೆನ್ನಾಗಿ ಅದು ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಮೊಟ್ಟೆನ ಒಡ್ದಿ ಹಾಕೊಬೇಕು. ಮೊಟ್ಟೆನ ಒಡ್ದು ಹಾಕೊಬೇಕಾದ್ರೆ ಒಂದೇ ಕಡೆ ಹಾಕೊಬಾರ್ದು, ಒಂದೊಂದು ಕಡೆ ಒಂದೊಂದು ಹಾಕೊಬೇಕು. ಆಮೇಲೆ ಪಾತ್ರೆ ಸ್ವಲ್ಪ ಅಗ್ಲ ಇರೋದ್ ತಗೊಬೇಕು ಮೊಟ್ಟೆ ಸಾಂಬಾರ್ಗೆ. ಇಲ್ಲ ಅಂದ್ರೆ ಗುಪ್ಪುಗಿದ್ರೆ ಮೊಟ್ಟೆ ಎಲ್ಲ ಹೋಗಿ ಒಂದೇ ತಾವ್ ಕುತ್ಕೊಳ್ಳುತ್ತೆ. ಅವಾಗ ಮೊಟ್ಟೆ ಒಂದಕ್ಕೊಂದು ಸಿಗಲ್ಲ, ಎಲ್ಲ ಒಂದೇ ತಾವ್ ಇರುತ್ತೆ. ಈ ತರ ಅಗ್ಲ ಪಾತ್ರೆ ಇದ್ದು ತಗೊಂಡು, ಅಗ್ಲ ಪಾತ್ರೆ ಇದ್ರೆ ಹಾಕಿ ಹೊಡಿಬೇಕಾದ್ರೆ ಒಂದೊಂದ್ ಕಡೆ ಬಿಡ್ಬೇಕು. ಹಾಗೆ ಒಂದು 5 ನಿಮಿಷ ಇದನ್ನ ಲೋ ಫ್ಲೇಮ್ ಅಲ್ಲೇ ಬಿಟ್ಬಿಡ್ಬೇಕು. ಯಾವ್ದೇ ರೀತಿ ಸೌಟ್ ಹಾಕಿ ಏನು ಕೈ ಆಡಿಸ್ಬಾರ್ದು. ಹಾಗೆ ಬಿಟ್ಬಿಟ್ಟು ಈ ತರ ಒಂದ್ ಕುದಿ ಬಂದ ಮೇಲೆ ಇವಾಗ ನಿಧಾನಕ್ಕೆ ಟರ್ನ್ ಮಾಡ್ಕೊಬೇಕು. ಆವಾಗ ಮೊಟ್ಟೆನೆ ಮೇಲೆ ಎದ್ದಿ ಬಂದಿರುತ್ತೆ. ಹಾಕಿದ ತಕ್ಷಣ ಕೈ ಆಡಿಸ್ಬಿಟ್ರೆ ಮೊಟ್ಟೆ ಎಲ್ಲ ಕದ್ಲೋಗುತ್ತೆ. ಸೊ ಒಂದ್ 5 ನಿಮಿಷ ಇಲ್ಲ ಒಂದ್ 10 ನಿಮಿಷನೇ ಬಿಟ್ಟು ಈ ತರ ಕೈ ಆಡಿಸ್ಕೊಂಡ್ರೆ ನೋಡಿ ಮೊಟ್ಟೆ ಎಲ್ಲ ಮೇಲೇನೆ ಬಂದಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಂದು ಮೊಟ್ಟೆ ಕೂಡ ಒಡ್ದಿರಲ್ಲ. ನಾವ್ ಹೇಗ್ ಹಾಕಿರ್ತೀವಿ ಮೊಟ್ಟೆ ಹಾಗೆ ಬಂದಿರುತ್ತೆ. ಇಷ್ಟು ಚೆನ್ನಾಗ್ ಬಂದಿರುತ್ತೆ. ಸಾಂಬಾರು ಅಷ್ಟೇ ತುಂಬಾನೇ ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಅವಾಗ ನಿಮ್ಗೆನೆ ಮಟನ್ ಚಿಕನ್ಗಿಂತ ಮೊಟ್ಟೆ ಸಾಂಬಾರೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಆಮೇಲೆ ಇದಕ್ಕೆ ಈ ತರ ಎಲ್ಲ ಟರ್ನ್ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೊಂದ್ 2 ನಿಮಿಷ ಕುದಿ ಬರ್ಸಿ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದ್ 2 ನಿಮಿಷ ಹಾಗೆ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು. ಯಾಕೆಂದ್ರೆ ಮಸಾಲೆ ಮೊಟ್ಟೆ ಎಲ್ಲ ನೀಟಾಗಿ ಸೆಟ್ ಆದ್ರೆ ಆಮೇಲೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ನೈಟ್ ಹೊತ್ತು ನಾವು ಮುದ್ದೆ ತಿನ್ನಲ್ಲ, ಅದಕ್ಕೋಸ್ಕರ ಅನ್ನೇ ಮಾಡ್ಕೊಂಡಿದ್ವಿ. ಮುದ್ದೆಗಂತೂ ಈ ಸಾಂಬಾರು ತುಂಬಾನೇ ಚೆನ್ನಾಗಿರುತ್ತೆ ಅನ್ನಕ್ಕಿಂತ. ಸೊ ಫೈನಲಿ ಮೊಟ್ಟೆ ಸಾಂಬಾರು ಆಯ್ತು. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ತುಂಬಾ ಜನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ಮೊಟ್ಟೆ ಸಾಂಬಾರ್, ಬಿಸಿ ಬಿಸಿ ಅನ್ನ ಮೊಟ್ಟೆ ಸಾಂಬಾರ್ ರೆಡಿ.